ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ತಿಯಾಗಿ ಇದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತಮ್ನೈಲ್ ನೋಡಿದ ತಕ್ಷಣ ಎಲ್ಲರಿಗೂ ಗೊತ್ತಾಗಿರುತ್ತೆ ಎಲ್ಲ ಬಿಹೈಂಡ್ ದ ಸೀನ್ಸ್ ಇರುತ್ತೆ ಅಂತ. ಮೀಶೋದು ಹಾಲ್ ಮಾಡಿದ್ನಲ್ವ, ಕುರ್ತಿ ಹಾಲು. ಸೊ ಅದರದ್ದು ನೋಡಿ, ನಾನು ಅಷ್ಟು ಬಟ್ಟೆ ಆ್ಯಕ್ಚುಲಿ ಇನ್ನೂ ತುಂಬ ಬಟ್ಟೆಗಳಿತ್ತು. ನಾನು ಸದ್ಯಕ್ಕೆ ಸಿಕ್ಕಿಲ್ಲ ಅಂತ ಯಾವ್ದ್ಯಾವುದು ಸಿಕ್ತೋ ಅದನ್ನು ತೊಗೊಂಡು ವಿಡಿಯೋ ಮಾಡಿದೆ. ಅದಷ್ಟು ಬಟ್ಟೆಗಳು ಇದ್ವು. ಅದು ಬಂದ್ಬಿಟ್ಟು ಮಡಚಿಟ್ಬಿಟ್ಟು ರಿಂಗ್ ಲೈಟ್ ಯಾಕೋ ಸ್ವಲ್ಪ ವರ್ಕ್ ಆಗ್ತಿರೋ ಥರ ಇತ್ತು. ಯಾಕೋ ಹೊಗಳಿದ್ಕೆ ಅದಕ್ಕೆ ಜಮ ಬಂತು ಅಂತ ಅನಿಸುತ್ತೆ. ಯಾಕೋ ಆಫ್ ಆಗ್ತಾಯಿತ್ತು. ಅದೊಂದು ಸತಿ ಚೆಕ್ ಮಾಡಿಕೊಂಡೆ. ಇನ್ನು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು 2 ದಿನದ್ದು ವ್ಲಾಗ್ ಆಗಿರುತ್ತೆ. ಇದು ನಮ್ಮ ಪಾಪುಗೆ 3 ಮಂತ್ಸ್ ಆಯಿತು ಅಂತ ಹೇಳಿದ್ನಲ್ವ. ಸೊ ಆ ದಿನದ್ದು ಅಡುಗೆ ಪ್ರಿಪ್ರೇಷನ್ನು, ಮೆಂತ್ಯ ಬಾತು ಮಾಡಿದ್ವಲ್ಲ ಅದರದ್ದು, ಮತ್ತು ಕಾಳು ಗೊಜ್ಜು ಮಾಡ್ತಾಯಿದ್ವಲ್ವ ಅದು. ತುಂಬಾ ಆ್ಯಕ್ಚುಲಿ ಒಂದು ವೀಡಿಯೋ ಶೂಟ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ. ಕಷ್ಟ ಅಂತ ಅಂದರೆ ಸೊ ಎಲ್ಲನೂ ನಿಜವಾಗ್ಲೂ ನನಗೆ ಇಷ್ಟು ಇರುತ್ತೆ, ಬಿಹೈಂಡಲ್ಲಿ ಇಷ್ಟು ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗು ಎಲ್ಲ ಹಂಗೆ ಕರೆಕ್ಟಾಗಿರುತ್ತೆ, ಜಸ್ಟ್ ವೀಡಿಯೋ ಮಾಡೋದಷ್ಟೇ ಅಂತ ನಾನು ನಿಜ ಆ ಥರ ಅಂದ್ಕೊಂಡಿದ್ದೆ. ನಾನು ಒಂದೊಂದು ವೀಡಿಯೋ ಮಾಡೋ ಲೈಟ್ ಹೇಗೆ ಇರುತ್ತೆ, ನಾನು ಮಾಡಬೇಕಾದ್ರೆ ಇಷ್ಟು ಕತ್ಲು ಇರುತ್ತೆ, ಅವ್ರು ಮಾಡಬೇಕಾದ್ರೆ ಇಷ್ಟು ಬ್ರೈಟಾಗಿರುತ್ತೆ, ಏನಪ್ಪ ಇದು ಅಂತ ಅಂದ್ಕೊತಾ ಇದ್ದೆ. ಸೊ ಅದೆಲ್ಲ ಅದರಲ್ಲಿ ಏನು ಹೇಳ್ತಾರೆ, ಅದರಲ್ಲೆಲ್ಲ ಅನುಭವ ಆದರೆ, ಒಂದೊಂದು ಅನುಭವ ಆದ್ರೇ ಗೊತ್ತಾಗೋದು ಎಲ್ಲ ಅಂತ. ಈಗೀಗ ನನಗೆ ಸ್ವಲ್ಪ ಗೊತ್ತಾಗ್ತಿದೆ. ಆದರೆ ಎಲ್ಲ ಮಾಡೋರು ಎಲ್ಲ ವಿಷಯ ನನಗೆ ಗೊತ್ತಿಲ್ಲ. ನಾನು ನನ್ನ ಅನುಭವಕ್ಕೆ ಏನು ಬರ್ತಾಯಿದ್ಯೋ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಮ್ಮ ಮನೆಯಲ್ಲಿ ಊಟಕ್ಕೆ ಏನೇ ಅಡುಗೆ ಆಗಿರ್ಬೋದು, ಸೈಡ್ 2 ಡಿಶ್ ಇರಲೇಬೇಕು. ಹಾಗೆ ಇದಕ್ಕೆ ನಾವು ಕೋಸಂಬರಿ ಮತ್ತು ಕಾಳು ಗೊಜ್ಜು ಮಾಡ್ಕೊಂಡಿದ್ವಿ. ನೋಡಿ ಎಷ್ಟು ಪಾತ್ರೆ ಇದೆ. ಸೀರಿಯಸ್ಲಿ ನನಗೆ ಪಾತ್ರೆ ತೊಳೆಯೋದಂದ್ರೇ ಆಗಲ್ಲ. ಏನು ಗೊತ್ತಾ, ಮನೇಲಿ ಚಿಕ್ಕ ಮಗಳು ಇಲ್ಲ ಮಗ ಏನು ಕತೆನೋ ಗೊತ್ತಿಲ್ಲ, ಮಗಳು ಆಗಿ ಹುಟ್ಬಿಟ್ರೆ ಅವ್ರು ಏನು ಕೆಲಸ ಮಾಡ್ತಾರೋ ಅದನ್ನು ಎಲ್ಲ ಕೆಲಸ ಮಾಡ್ಬಿಟ್ಟು ಲಾಸ್ಟಲ್ಲಿ ಇವ್ರಿಗೆ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ, ಇದನ್ನು ಮಾಡು ಅಂತ. ಆ ಥರನೇ ಸೇಮ್ ನಾನು ಎಲ್ಲ ಅಡುಗೆ ಮಾಡಿದ್ರೆ ಪಾತ್ರೆ ತೊಳೆಯೋ ಕೆಲಸ ನಂದು. ಎಲ್ಲ ಇವರು ದೇವ್ರಿಗೆ ರೆಡಿ ಮಾಡಿದ್ರೆ ಅಲ್ಲೆಲ್ಲ ಕೆಳಗೆ ಬಿದ್ದಿರೋ ಹೂವು ಎಲ್ಲ ತೆಗೆಯೋ ಕೆಲಸ ನಂದು. ಎಲ್ಲ ತರಕಾರಿ ಕಟ್ ಮಾಡಿದ್ರೆ ಅದು ಏನೇನು ಸಿಪ್ಪೆಗಳೇ ಇರುತ್ತೆ ಎತ್ತಾಕೋ ಕೆಲಸ ನಂದು. ಆ ಥರ ಕೆಲಸ ನಂದು. ಯಾರಾದರೂ ನನ್ನ ಥರ ನಿಮಗೂ ಅನುಭವ ಆಗಿರೋ ಪ್ಲೀಸ್ ನನಗೆ ತಿಳಿಸಿ. ನನ್ನ ಜೊತೆನೂ ನನ್ನ ಥರನೂ ಯಾರೋ ಇದ್ದಾರೆ ಅಂತ ನಾನು ಅಂದ್ಕೊತೀನಿ. ಇನ್ನು ನೆಕ್ಸ್ಟು ಬಂದ್ಬಿಟ್ಟು ವೈಟ್ ಚಿಕನ್ ಪಲಾವ್ ಮಾಡಿದ್ವಿ. ಈಗ ಹೇಳ್ತಾರಲ್ವ, ಕಪ್ಪಗಿದ್ರೆ ಕೆಟ್ಟವರು, ಬೆಳ್ಳಗಿದ್ರೆ ಒಳ್ಳೆಯವರು ಅಂತ. ಅಂದರೆ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋದೇ ಹಾಗೆ. ಇವಾಗ ಛೋಟಾ ಭೀಮ್ ನೋಡಿ, ಆ ಭೀಮ್ ಬಂದ್ಬಿಟ್ಟು ಬೆಳ್ಳಗಿದ್ದಾನೆ, ಕಾಲಿಯ ಬಂದ್ಬಿಟ್ಟು ಕಪ್ಪಗಿದ್ದಾನೆ. ಸೊ ಅವನು ಸ್ವಲ್ಪ ಕೆಟ್ಟವನು ಅಂತ. ಆ ಥರ ಈ ಊಟದ ವಿಷಯದಲ್ಲಿ ಟೋಟಲ್ ಆಪೋಸಿಟ್ಟು. ಬೆಳ್ಳಗಿರೋ ಅಡುಗೆ ಎಲ್ಲ ಚೆನ್ನಾಗಿರಲ್ಲ, ಕೆಂಪಗಿರೋ ಅಡುಗೆ ಎಲ್ಲ ಚೆನ್ನಾಗಿರತ್ತೆ ಅಂತ. ಆ ಥರ ತಪ್ಪು. ಆ್ಯಕ್ಚುಲಿ ತುಂಬ ಜನಕ್ಕೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಂದು ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ವೈಟ್ ಕ್ರೀಮ್ ಪಾಸ್ತಾ ಮಾಡಿದ್ದೆ. ಅದನ್ನು ನನಗೆ ಫ್ರೆಂಡ್ಸ್ ನೋಡಿಬಿಟ್ಟು, ಆ್ಯಕ್ಚುಲಿ ಅದು ಚೆನ್ನಾಗಿರುತ್ತಾ, ನಾನು ನಿಜ ಹೇಳಿದ್ಯಾ ಇಲ್ಲ ವೀಡಿಯೋಗೋಸ್ಕರ ಮಾಡಿದ್ಯಾ ಅಂತ. ನಿಜವಾಗ್ಲೂ ಅದು ಮಾಡ್ಕೊಂಡು ತಿಂದ್ರೇ ಗೊತ್ತಾಗೋದು ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಹಾಗೆಯೇ ಇದು ವೈಟ್ ಪಲಾವ್ ಕೂಡ ತುಂಬಾ ಚೆನ್ನಾಗಿತ್ತು. ಸೀರಿಯಸ್ಲಿ ನಾನು ಇವಾಗ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಿಲ್ಲ, ಅಷ್ಟು ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿತ್ತು. ಮತ್ತು ಇದೇನು ಪ್ಲ್ಯಾಂಟ್ ಆಗ್ತಾ ಇದೆಯಾ ಅಂತ ಹೇಳಿದ್ರು, ಅದು ಬಾಸುಮತಿ ಪ್ಲ್ಯಾಂಟ್. ನಾನು ಹೇಳಿದ್ನಲ್ವ ಒಂದು ವಿಡಿಯೋದಲ್ಲಿ, ಅದು ಆ್ಯಕ್ಚುಲಿ ಅದು ಹಾಕಿದ ತಕ್ಷಣವೇ ಅದು ಇವಾಗ ಬಾಸುಮತಿ ಅಕ್ಕಿ ಎಲ್ಲ ಸ್ಮೆಲ್ ಬರುತ್ತಲ್ಲ, ಸೇಮ್ ಅದೇ ಥರನೇ ಇರುತ್ತೆ. ನೀವು ಬೇಕಂದರೆ ಯಾವುದಾದ್ರೂ ಈ ಗಿಡ ಎಲ್ಲ ಮಾರ್ಕೊಂಬರ್ತಾ ಇರ್ತಾರಲ್ವ ಮನೆ ಹತ್ರ, ಅವ್ರ ಹತ್ರ ನೀವು ಕೇಳಿದ್ರೆ ತೊಗೊಂಡು ಬರ್ತಾರೆ, ಅವ್ರ ಹತ್ರ ಇದೆ. ಆ ಥರನೂ ನಿಮಗೆ ಸಿಕ್ಕಿಲ್ಲ ಅಂದರೆ ಎಷ್ಟೊಂದು ಮೀಶೋಲ್ಲೂ ಸಿಗುತ್ತೆ, ನಿಮಗೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ. ನೋಡಿ ಹುಡುಕಿ ತೊಗೊಬೇಕು.
ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ತರಿಸ್ಕೊಂಡು ಆ್ಯಕ್ಚುಲಿ ಮೆಡಿಸನ್ ಹಾಕಿ ಅವರು ಬೆಳೆಸಿರ್ತಾರಲ್ವ, ತಂದಿದ ತಕ್ಷಣ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮೆಡಿಸನ್ನಿಂದ ಬೆಳೆಸಿರ್ತಾರೆ ಅವರು. ತಂದಮೇಲೆ ಗಿಡ ಎಲ್ಲ ಡಲ್ ಆಗಿಬಿಟ್ಟಿರುತ್ತೆ ಗೊತ್ತಾ. ಇವಾಗ ಹೇಳ್ತಾರೆ ಅದು ನೋಡಿದಾಗ ಅಲ್ಲಿ ಚೆನ್ನಾಗಿತ್ತು, ನಮ್ಮ ಮನೆಗೆ ತಂದಾದ್ಮೇಲೆ ಯಾಕೋ ಚೆನ್ನಾಗಿ ಬರ್ತಾಯಿಲ್ಲ ಅಂತ. ಯಾಕಂದರೆ ಮೆಡಿಸನ್ ಹಾಕಿ ಬೆಳೆಸಿರ್ತಾರೆ. ಅದು ಫುಲ್ಲು ಒಣಗೋಗಿ ಬಿದ್ದೋಗ್ಬಿಡುತ್ತೆ. ಆಮೇಲೆ ತಿರ್ಗಾ ಹೊಸ್ದಾಗಿ ಚಿಗುರುತ್ತೆ ನೋಡಿ, ಅದು ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ. ಅದು ಯಾಕಂದರೆ ಮನೇಲಿ ನೀವು ಏನು ಗೊಬ್ಬರ ಹಾಕಿರ್ತೀರ ಅದು ಹಾಕಿ ಬೆಳೆದಿರುತ್ತಲ್ವ, ಅದು ಬಂದ್ಬಿಟ್ಟು ಬೇಕಂದರೆ ಯೂಸ್ ಮಾಡಿ. ಸ್ಟಾರ್ಟಿಂಗು ಯೂಸ್ ಮಾಡಬೇಡಿ ಯಾವುದೇ ಇದಾರೆ. ಹೂವು ಬೇಕಂದರೆ ಯೂಸ್ ಮಾಡ್ಕೊಬೋದು. ಈ ಥರ ಬಳಸೋ ಇದಾದರೆ ಈ ಥರ ಬಳಸ್ಕೊಬೇಕು. ಇನ್ನು ಚಿಕನ್ ರೆಸಿಪಿ ಆ್ಯಕ್ಚುಲಿ ಇದು ವಿಡಿಯೋ ಹಾಕಿದ್ನಲ್ವ, ಅದು ಬಂದ್ಬಿಟ್ಟು ಅಷ್ಟು ಸರಿಯಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ಏನು ರೆಸಿಪಿನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಯಾರಿಗೆ ಇಷ್ಟ ಆಗೋಲ್ವೋ ಅವ್ರಿಗೆ ಫಸ್ಟು ಮಾಡಿಕೊಡಿ. ಅವ್ರಿಗೆ ಆ ಮೈಂಡ್ಸೆಟ್ ಹೋಗುತ್ತೆ, ಏನು ವೈಟ್ ಕಲರ್ ಅಡುಗೆ ಎಲ್ಲ ಚೆನ್ನಾಗಿರಲ್ಲ ಅಂತ. ಮಾಡಿ ಕೊಟ್ಟರೆ ಅವರು ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಹೇಗೆ ಅಂತ. ನೆಕ್ಸ್ಟ್ ಟೈಮ್ ಅವರೇ ಕೇಳ್ತಾರೆ ಮಾಡಿಕೊಡು ಅಂತ. ಮತ್ತು ವೈಟ್ ಮಟನ್ ಪಲಾವ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ. ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ, ಹೇಳೋಕ್ಕೂ ಆಗ್ತಿಲ್ಲ, ಅಷ್ಟು ಚೆನ್ನಾಗೇ ಇರುತ್ತೆ. ನೀವು ಬೇಕಂದರೆ ಅದೂ ಇವಾಗೇನು ನಾನು ತೋರಿಸ್ತಾ ಇದ್ದೀನಲ್ವ, ಸೇಮ್ ಅದೇ ಮಟನ್ಗೆ ಸ್ವಲ್ಪ ಸ್ಪೈಸಸ್ ಎಲ್ಲ ಚೇಂಜ್ ಮಾಡಬೇಕು. ಮತ್ತು ಅದು ನೀವು ಇಟ್ಕೊಂಡಿರ್ತೀರ ಗೊತ್ತಾ ಮನೆಯಲ್ಲೇ ಗರಂ ಮಸಾಲ, ಇಲ್ಲಾಂದರೆ ಪ್ಯಾಕೆಟಲ್ಲಿ ತಂದಿರ್ತೀರಲ್ವ, ಅದನ್ನು ನಿಮ್ಗೆ ಗೊತ್ತಿರುತ್ತಲ್ವ, ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ವೈಟ್ ಪಲಾವ್ ಬರೋಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ, ನಿಮಗೆ ನಾರ್ಮಲ್ ಬಿರಿಯಾನಿ ಥರ ಆಗಿಬಿಡತ್ತೆ. ಬಿರಿಯಾನಿ ಬೇರೆ, ಇದು ಪಲಾವ್ ಬೇರೆ. ಪಲಾವ್ ಬಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಲ್ವ ಈ ಮೆಥಡು. ಬಿರಿಯಾನಿ ಅಂದರೆ ನೀವು ನಾರ್ಮಲ್ ಮನೇಲಿ ಮಾಡ್ಕೊತೀರಲ್ಲ, ಅದು ಸೇಮ್ ಮೆಥಡು. ಸೊ ಡಿಫ್ರೆನ್ಸ್ ಇದೆ. ಆದರೆ ಎಲ್ಲರೂ ಅಂದ್ಕೊತಾರೆ ಇದೇನು ವೈಟ್ ಕಲರ್ ಇರುತ್ತೆ, ಆದರೆ ಟೇಸ್ಟ್ ಎಲ್ಲ ಒಂದೇ ತಾನೇ ಅಂತ ಅಂದ್ಕೊತಾರೆ. ಟೇಸ್ಟ್ ಎಲ್ಲ ಒಂದೇ ಅಲ್ಲ ನೋಡಿ. ನಾನು ಬಟಾಣಿ ಹಾಕ್ತಾಯಿದ್ದೀನಿ, ತುಂಬ ಜನ ತರಕಾರಿಗಳು ಹಾಕ್ತಾರೆ. ನಿಮಗೆ ಇಷ್ಟ ಇವಾಗ ತರಕಾರಿನೇ ತಿಂದೇ ಇರೋರಿಗೆ ಈ ಥರ ಸಿಂಪಲ್ಲಾಗಿ ಮಾಡಿಕೊಡ್ಬೋದು. ತರಕಾರಿ ತಿನ್ನೋರಿಗೆ ಬೇಕಂದರೆ ನೀವು ವೆರೈಟಿ ತರಕಾರಿ ಹಾಕಿ ಕೂಡ ಮಾಡಿಕೊಡ್ಬೋದು, ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇದಕ್ಕೆ ನಾವು ಸೈಡ್ಗೆ ಚಿಕನ್ ಗ್ರೇವಿ ಮಾಡ್ಕೊಂಡಿದ್ವಿ ಮತ್ತು ಮೊಸರು ಬಜ್ಜಿ ಮಾಡ್ಕೊಂಡಿದ್ವಿ. ಬೇಕಂದರೆ ಇದಕ್ಕೆ ನೀವು ಆಪ್ಷನ್ ಪೆಪ್ಪರ್ ಡ್ರೈ ಮಾಡ್ಕೊಬೋದು, ಅದು ಚೆನ್ನಾಗಿರುತ್ತೆ. ಯಾಕಂದರೆ ಒಬ್ಬೊಬ್ಬರಿಗೆ ಆ ಥರ ಕಬಾಬು ತಿನ್ನೋ ಅಭ್ಯಾಸ ಇರುತ್ತಲ್ವ, ಆ ಥರ ಯಾವಾಗ ನಾರ್ಮಲಾಗಿ ನಾವು ತಿಂತಾನೇ ಇರ್ತೀವಿ. ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದು ನೋಡಿ, ಇಲ್ಲ ಮಾಡಿಕೊಟ್ಟು ನೋಡಿ ಎಷ್ಟು ಇಷ್ಟಪಡ್ತಾರೆ ಅಂತ. ಇವಾಗ ಯಾರಾದರೂ ಗೆಸ್ಟ್ ಬಂದರೆ ಅವ್ರಿಗೆ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅನಿಸೇ ಇರುತ್ತಲ್ವ, ಫಸ್ಟು ನೀವು ಮಾಡಿ ತಿಂದು ನಿಮ್ಗೆ ಇಷ್ಟ ಆದರೆ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋ ಥರ ಇದ್ದರೆ ಮಾಡಿ ಕೊಡಿ. ಇಲ್ಲ ನೀವು ಸಡನ್ನಾಗಿ ಮಾಡಿಕೊಟ್ಟು ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನಿಮ್ಮನ್ನ ಯಾವಾಗಲೂ ನೆನ್ಪಿಟ್ಕೊತಾರೆ, ಇಷ್ಟ ಆಗದಿರೋದು ಮಾಡಿಕೊಟ್ಟಿದ್ದಾರೆ ಅಂತ. ಒಂದು ಸತಿ ಮಾಡಿ ನಿಮಗೆ, ಯಾಕಂದರೆ ನಾನು ಹೇಳ್ತಿರೋದು ಯಾಕಂದರೆ ಇವಾಗ ಕಲ್ಲರ್ ವಿಚಾರಕ್ಕೆ ಹೇಳ್ತಾ ಇರೋದು. ಬಟ್ ಒಂದು ಸತಿ ನೀವು ಮಾಡ್ಕೊಂಡು ತಿಂದು ನೋಡಿದ್ರೆ ಪ್ರತಿ ಸತಿನೂ ಇದೇ ಮಾಡ್ಕೊಂಡು ತಿಂತೀರ. ಇವಾಗ ಹೇಗೆ ಬಿರಿಯಾನಿ ಎಲ್ಲರಿಗೂ ಮೋಸ್ಟ್ ಫೇವ್ರೇಟ್ ಆಗಿದೆ, ಇದೂ ಕೂಡ ಅದೇ ಥರ ಇರುತ್ತೆ. ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಿಮ್ಮ ಗೆಸ್ಟ್ಗಳಿಗೆ ಮಾಡಿಕೊಟ್ರೆ ಖುಷಿ ಪಡ್ತಾರೆ. ನೆಕ್ಸ್ಟ್ ಇನ್ನೊಂದು ಸತಿ ನಿಮ್ಮ ಮನೆಗೆ ಬರೋಕ್ಕೆ ಮತ್ತು ನೀವು ರೆಸಿಪಿನ ನಿಮ್ಮ ಹತ್ರನೇ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲ ಪೆಪ್ಪರ್ ಡ್ರೈ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ನಿಮ್ಮ ಇದಕ್ಕೆ ಬೇಕಾದ್ರೆ ಮಾಡ್ಕೊಬೋದು. ಇನ್ನೂ ಸ್ವಲ್ಪ ಜನ ದಾಲ್ ಥರ ಮಾಡ್ಕೊತಾರೆ, ಆ ಥರ ಕೂಡ ಮಾಡ್ಕೋಬೋದು. ಇದು ನಿಮಗೆ ಆಪ್ಷನ್ ಬಿಟ್ಟಿದ್ದು, ನಿಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಂಡು ತಿನ್ಬೋದು. ಈಗ ಇನ್ನೊಂದು ಟಿಪ್ಸ್ ಏನಂದರೆ, ಇವಾಗ ನಾನು ಅಕ್ಕಿ ಹಾಕ್ತಾಯಿದ್ದೀನಲ್ವ, ಅದನ್ನು ನೆನೆಸಿಟ್ಕೊಂಡು ಹಾಕ್ತಾಯಿದ್ದೀನಿ. ಹಾಕಿದ ತಕ್ಷಣ ನಾನೇನು ಮುಚ್ಚಲ್ಲ ಮತ್ತು ಅದು ವಿಷಿಲ್ ಬರ್ಸಲ್ಲ. ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು ಹಾಫ್ ಕುಕ್ ಆದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಷಿಲ್ ಬರ್ಸ್ತೀನಿ. ಯಾಕಂದರೆ ಏನು ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಅಕ್ಕಿ ಎಲ್ಲ ಕೆಳಗೆ ಹೋಗ್ಬಿಡುತ್ತೆ, ಅದು ನೀರೆಲ್ಲ ಮೇಲೆ ಬಂದ್ಬಿಡುತ್ತೆ. ಆಮೇಲೆ ಏನಾಗುತ್ತೆ ಗೊತ್ತಾ, ಈ ಒಂದು ಕಡೆ ಮಸಾಲ ಇರುತ್ತೆ, ಒಂದು ಕಡೆ ಮಸಾಲ ಇರಲ್ಲ, ಆ ಥರ ಆಗಿಬಿಡುತ್ತೆ. ಸೊ 5 ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಹಾಫ್ ಕುಕ್ ಆದಮೇಲೆ ಒಂದೇ ಒಂದು ವಿಷಿಲು, ನಾನು ಒಂದು ವಿಷಿಲ್ ನಮ್ಮ ಮನೇಲಿ ನಾವು ಬರ್ಸ್ತೀವಿ. ನಿಮಗೆ ಒಬ್ಬೊಬ್ಬರು
ಒಬ್ಬೊಬ್ರು ಮನೇಲಿ ಇವಾಗ ಇಷ್ಟು ವಿಜಿಲು ಅಂತ ಇರುತ್ತೆ, ಯಾಕಂದರೆ ನಾನು ಆಲ್ರೆಡಿ ಫಸ್ಟೇ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಹಾಫ್ ಕುಕ್ ಮಾಡಿಕೊಂಡು 1 ವಿಜಿಲ್ ಬರೆಸ್ತಾ ಇದ್ದೀನಲ್ವಾ. ಸೊ ಅದಕ್ಕೆ ನೀವು ಯಾವುದೇ ರೀತಿಯಾದ ಬಾತ್ ಮಾಡಿದ್ರೂ ಕೂಡ, ಬಿರಿಯಾನಿ ಬಾತ್ ಏನೇ ಮಾಡಿದ್ರು ಕೂಡ ಈ ಥರ ಮಾಡಿ ಈವನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ರೀತಿ ಚಿಕ್ಕ ಚಿಕ್ಕ ಟಿಪ್ಸು ನನಗೆ ಗೊತ್ತಿರೋದು ನಮ್ಮಮ್ಮನ್ನ ಕೇಳಿಕೊಂಡು ನಿಮಗೆ ಹೇಳ್ತೀನಿ. ನನಗೇನು ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ನಮ್ಮಮ್ಮನ್ನ ಕೇಳಿಕೊಂಡು, ಯಾಕಂದರೆ ನಮ್ಮಮ್ಮ ತುಂಬ ಟಿಪ್ಸು ಟ್ರಿಕ್ಸ್ ಎಲ್ಲ ಇಟ್ಟಿದ್ದಾರೆ, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಮುಂದಿನ ದಿನಗಳಲ್ಲಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಾಯ್ಸಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಪ್ಲೀಸ್ ಹೇಳಿ, ಮತ್ತು ನನಗೆ ನೀವು ತಿಳಿಸಿದ್ರೆ ನನಗೆ ಗೊತ್ತಾಗುತ್ತೆ ಯಾವ ರೀತಿ ನಿಮಗೆ ಇಷ್ಟ ಆಗುತ್ತಂತ. ಆ ರೀತಿ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.